ಕರೆಕ್ಟ್ ರವಿ, ಇದೆಲ್ಲ ಭಾವನಾಗ್ ಬೇಕಾಗಿರಲಿಲ್ಲ. ಆದರೆ ಬೇಕಾಗಿರೋದು ನನಗೆ, ಮಾಡಬೇಕಾಗಿರೋದು ನಾನು. ಇದೇನಿದು? ಆ ಭಾವನೆ ಏನೋ ಮಾಡ್ಕೋತಾಳೆ, ಮಾಡ್ಕೊಳ್ಳಿ, ಸಿಕ್ಕಾಕೊಳ್ಳಿ ಸಿದ್ದು ಅಂತ ಅಂದ್ಕೊಂಡ್ರೆ ಇವಳು ನಾನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ. ಹೇ ಬಂಗಾರಿ, ನೀನು ಯಾಕೆ ಈ ಥರ ಯೋಚನೆ ಮಾಡ್ತಿದ್ಯಾ? ನಿಮಗಿರೋ ಇನ್ಫ್ಲುಯೆನ್ಸ್ಗೆ ಒಂದು ಫೋನ್ ಕಾಲ್ ಸಾಕು, ಕೆಲಸ ಆಗೋಗುತ್ತೆ. ನೀನೋಗಿ ಅವ್ರ ಥರ ಧರಣಿ ಕೂತ್ಕೋತೀನಿ ಅಂತ ಹೇಳ್ತಿದ್ಯಲ್ಲ, ಏನು ಹೇಳಿ ನಾನು ನಿಮಗೆ? ಇಲ್ಲ ರವಿ, ಇಷ್ಟೆಲ್ಲ ಆದ್ಮೇಲೂ ನಾನು ಸುಮ್ಮನೆ ಇದ್ರೆ ಅದು ಚೆನ್ನಾಗಿರಲ್ಲ. ಯಾಕಂದ್ರೆ ಇಲ್ಲಿ ಅನ್ಯಾಯ ಆಗಿರೋದು ನಮ್ಮ ಖುಷಿಗೆ. ನ್ಯಾಯ ಕೊಡಿಸ್ಬೇಕಾದವಳು ನಾನು. ಬಂಗಾರಿ, ನೀನು ಅಲ್ಲೆಲ್ಲ ಹೋಗೋದು ಚೆನ್ನಾಗಿ ಕಾಣಿಸಲ್ಲ. ಹೋಗ್ಲಿ ಬಿಡು, ನಾನಿದ್ದೀನಲ್ವಾ, ನಾನೇ ನೋಡ್ಕೋತೀನಿ. ಮೂರನೇ ಅವಳಾಗಿ ಅವಳೇ ಇಷ್ಟೆಲ್ಲ ಮಾಡ್ತಿರೋವಾಗ ಖುಷಿ ನನ್ನ ಅಣ್ಣನ ಮಗಳು ರವಿ. ನಾನ್ ಮಾಡದೆ ಹೋದ್ರೆ ಹೇಗೆ? ನೋಡು ರವಿ, ನನ್ನ ತಡಿಬೇಡ, ನಾನು ಅಲ್ಲಿಗೆ ಹೋಗ್ಲೇಬೇಕು. ಬಂಗಾರಿ, ನನ್ನ ಮಾತು ಕೇಳು. ಇಲ್ಲ ರವಿ, ನಾನು ಅಲ್ಲಿಗೆ ಹೋಗ್ಲೇಬೇಕಷ್ಟೇ. ಈಗೇನು ಮಾಡೋದು? ಇವಳು ಯಾಕೋ ನನ್ನೇ ಸಿಕ್ಕಾಕ್ಸೋ ಥರ ಕಾಣ್ತಿದ್ದಾಳೆ. ವಿಷಯ ನನ್ನವರೆಗೂ ಬರೋ ಥರ ಆಗಬಾರ್ದು. ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಇವಳಿಗೆ ಯಾಕೆ ಬೇಕಿತ್ತು ಊರವ್ರು ಉಸಾಬರಿ? ತೆಪ್ಪಗ್ ಮನೇಲಿ ಕುಂತಿದ್ರೆ ಆಗ್ತಿರ್ಲಿಲ್ವಾ? ಜವರ ಬೇರೆ ಮನೇಲಿ ಇಲ್ದೇ ಇದ್ದಾಗ ಹಿಂಗೆಲ್ಲ ಮಾಡೋಳಲ್ಲ. ತೆಪ್ಪಗೆ ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಬಿದ್ದಿರ ಕಾಯ್ತಿರ್ಲಿಲ್ವಾ? ಅವ್ರ ಮನೆಯಾಗೆ ಅವ್ರ ಅಪ್ಪ ಅಮ್ಮ ಬುದ್ಧಿ ಹೇಳಿ ಕಲ್ಸಿದ್ದಿದ್ರೆ ಹಿಂಗೆಲ್ಲ ಆಗ್ತಿತ್ತೇನಲ್ಲ? ನನ್ನ ಮಗ ಎಷ್ಟು ಕಷ್ಟಪಟ್ಟು ಎಲೆಕ್ಷನ್ ಗೆದ್ದವನೆ. ಇವಳು ಹಿಂಗೆಲ್ಲ ಮಾಡಿ ಅವನ ಮಾನ ಮರ್ಯಾದೆನೆಲ್ಲ ಬೀದಿಲ್ಲ ಹರಾಜಾಕ್ಬಿಟ್ಲಲ್ಲ. ಛೇ, ಎಲ್ಲಿಂದ ವಕ್ರಿಸ್ಕೊಂತೋ ಈ ಅನಿಷ್ಟ ನಮ್ಮ ಮನೆಗೆ. ಅವಳು ಮಾಡಿದ್ದೆ ಸರಿ ಅಂತ ಅವಳು ಹಿಂದೆ ಮುಂದೆನೆ ಸುತ್ತಾ ಇರ್ತಾನೆ ನನ್ನ ಮಗ. ನೀನು ಮಾತ್ರ ಹೋಗು, ನಾನು ಬರಲ್ಲ ಅಂದಿದ್ರೆ ಅವಳಿಗೆ ಎಲ್ಲಿಂದ ಬರ್ತಿತ್ತು ಇಷ್ಟೊಂದು ಧೈರ್ಯ? ಓ, ನೀವಿಬ್ರು ಯಾಕೆ ಹಿಂಗಾಡ್ತಾ ಇದ್ದೀರಿ? ಹೊಸಿ ಸಮಾಧಾನವಾಗಿರಿ. ಏನಂತ ಸಮಾಧಾನ ಮಾಡ್ಕೊಳ್ಳೋ? ಮನೆ ಮಾನ ಮರ್ಯಾದೆಲ್ಲ ಬೀದಿಗೆ ಬಂದಿದೆ. ನಮ್ಮ ಮನೆ ಸಮಾಧಾನ ನೆಮ್ಮದಿ ಎಲ್ಲನೂ ಹಾಳು ಮಾಡ್ಬಿಟ್ಲು ಕಣ್ಲ. ಛೇ, ನನ್ನ ಮಗನ ಜೀವನ, ನನ್ನ ಮೊಮ್ಮಗನ ಜೀವನನ ಮಣ್ಣು ಪಾಲು ಮಾಡ್ಬಿಟ್ಲು. ಮೊದಲೇ ಅವಳ ರೆಕ್ಕೆ ಪುಕ್ಕ ಎಲ್ಲ ಕತ್ತರಿಸಿ ಮೂಲೆಯಲ್ಲಿ ಕೂರಿಸ್ಬೇಕಾಗಿತ್ತು. ಹೊರಗಡೆ ಹೋಗಕ್ ಬಿಟ್ಟವಲ್ಲ, ಅದಕ್ಕೆ ಹಿಂಗೆಲ್ಲ ಆಗಿರೋದು. ಛೇ, ನಮ್ ಜವರ ಬೇರೆ ಊರಲ್ಲಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಅವನ್ಗೇನಾರ ವಿಷಯ ಗೊತ್ತಾದ್ರೆ ಏನಾಗ್ತದೋ ಏನೋ. ಅಪ್ಪಯ್ಯ, ನೀನ್ ಅನ್ಕೊಂಡಂಗೆ ಭಾವನವ್ರಿಗೇನು ಬೈಯಕ್ಕಿಲ್ಲ ಕಣಜಿ. ನಮ್ಮನೇಲಿ ಒಬ್ಳು ಹೋರಾಟಗಾರ್ತಿ ಅವಳೆ ಅಂತ ಖುಷಿ ಪಡ್ತಾರೆ, ಹೆಮ್ಮೆ ಪಡ್ತಾರೆ. ಮುಚ್ಚಲ ಬಾಯ್ನ. ಹೋರಾಟಗಾತಿ ಅಂತೆ ಅಲ್ಲ ಕಣ್ಲ, ಮನೇಲಿ ಮುಸ್ರೆ ತಿಕ್ಕೋಕ್ಕೂ ಲಾಯಕ್ಕಿಲ್ದಿರೋಳು ಹೋರಾಟಗಾತಿ ಆಗ್ಬಿಟ್ಲ ನಿಂಗೆ? ಮೊದಲು ಆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ಕೊಡು. ಹಾಡ್ತೀನಿ ರಜ್ಜಿ. ಹೆಂಗಾಯ್ತದೆ ತಗೋ. ಹಲೋ. ಇನ್ಸ್ಪೆಕ್ಟ್ರಪ್ಪ, ಏನ್ ನಡೀತೈತೆ ಅಲ್ಲಿ? ಅಮ್ಮ, ಕಂಪ್ಲೇಂಟ್ ತಗೊಳ್ಳೋರ್ಗು ನಾನು ಎಲ್ಲೂ ಹೋಗಲ್ಲ ಅಂತ ಇಲ್ಲೇ ಕೂತಿದ್ದಾರೆ. ಹಾ ಹಂಗ. ಒಂದು ಕೆಲಸ ಮಾಡ್ಲಾ, ಅವಳು ಎಷ್ಟೊತ್ತು ಕೂತಿರ್ತಾಳೋ ಕೂತಿರ್ಲಿ, ನೀನು ಮಾತ್ರ ಕಂಪ್ಲೇಂಟ್ ತಗೋಬೇಡ. ಸರಿಮ್ಮ.
ಕಬ್ಬಣ ಚೆನ್ನಾಗಿ ಕಾಯ್ಲಿ ಕಂಡ್ಲ, ಆಮೇಲೆ ಅದನ್ನ ಬಡ್ದು ಬಿಸಾಕ್ತೀನಿ. ಇದನ್ನೆಲ್ಲ ಮನೇಲಿ ಕೂತು ನೋಡಿದ್ದಲ್ದೆ ಇಲ್ಲಿಗೆ ಬೇರೆ ಕರ್ಕೊಂಡು ಬಂದಿದ್ದಾಳೆ. ಇಲ್ಲೂ ನೋಡಬೇಕು. ಯಾವುದಕ್ಕೂ ನಾನು ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಹೀಗೆ ನಿಂತ್ಕೊಂಡ್ಬಿಟ್ಟೆ? ಬಾ. ನಡಿ ಹಂಗಾರೆ. ಇವನ್ ಯಾಕೆ ಗುರು ಇವಳ ಜೊತೆ ಬಂದು ಹೀಗೆ ಕೂತಿದ್ದಾನೆ? ಅವನ ಗುಂಡಿ ಅವನೇ ತೋಡ್ಕೋತಾ ಇದ್ದಾನೆ. ಏನ್ ಭಾವನಾ, ನಮ್ಮ ಅಣ್ಣನ ಆಕ್ಸಿಡೆಂಟ್ ಬಗ್ಗೆ ತುಂಬಾನೇ ಕೇರ್ ತಗೋತಾ ಇದೆಯಾ? ಇದ್ರ ಹಿಂದೆ ಬೇರೆ ಏನಾದ್ರೂ ಸಂಚಿದ್ಯಾ ಹೇಗೆ? ನೋಡಿ, ನೀವೇನೇನೋ ಯೋಚನೆ ಮಾಡಬೇಡಿ. ನನಗೆ ಖುಷಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಇದೆ. ನನಗೆ ಬೇರೆ ಯಾವುದೂ ಉದ್ದೇಶ ಇಲ್ಲ. ನೀನ್ ಈ ರೀತಿ ಹೀಗೆಲ್ಲ ಕೂತ್ಕೊಂಡು ನ್ಯಾಯ ಕೇಳಿದ ತಕ್ಷಣ ನ್ಯಾಯ ಸಿಕ್ಬಿಡುತ್ತಾ? ಇದನ್ನೆಲ್ಲ ಹೇಗ್ ಡೀಲ್ ಮಾಡ್ಬೇಕೋ ಹಾಗೆ ಡೀಲ್ ಮಾಡಿದ್ರೇನೆ ಕೆಲಸ ಆಗೋದು. ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಅದನ್ನು ಮಾಡ್ತಾ ಇದ್ದೀನಿ. ಆದರೆ ನನಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಇದೆಲ್ಲ ವೇಸ್ಟ್ ಆಫ್ ಟೈಮ್ ಭಾವನಾ. ಆದ್ರೂ ನಮ್ಮ ಅಣ್ಣನ ಕೇಸ್ ಬಗ್ಗೆ ತಲೆ ಕೆಡ್ಸ್ಕೊಳೋದಕ್ಕೆ ಅಂತ ನಾನಿರೋವಾಗ ಇದನ್ನೆಲ್ಲ ನೀನ್ ಮಾಡೋ ಅಗತ್ಯ ಇಲ್ಲ. ನನಗಿರೋ ಸ್ಟೇಟಸ್ಗೆ ನಾನ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸಾಕು. ನಮ್ಮ ಅಣ್ಣನ್ಗೆ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ಆದಷ್ಟು ಬೇಗ ಕಂಡು ಹಿಡಿತಾರೆ. ಅದನ್ ಬಿಟ್ಟು ಹೀಗೆಲ್ಲ ಕೂತ್ಕೊಂಡು ಮೇಡಮ್ ಅವರೇ, ಹಂಗೆ ಮಾಡಂಗಿದ್ರೆ ನಾನು ಯಾವಾಗಲೂ ಮಾಡ್ತಿದ್ದೆ. ಅದನ್ನ ಬಿಟ್ಟು ಹಿಂಗೆಲ್ಲ ಯಾಕೆ ಕೊಡ್ಬೇಕಿತ್ತು? ಮಾಡೋ ರೀತಿಲಿ ಮಾಡಿದ್ರೆ ಯಾಕಾಗಲ್ಲ? ನೋಡ್ತಾ ಇರಿ, ಜಸ್ಟ್ ಒನ್ ಫೋನ್ ಕಾಲ್ ಅಲ್ಲಿ ಈ ಕೆಲಸ ಹೇಗಾಗುತ್ತೆ ಅಂತ ನೀವೇ ನೋಡಿ. ಇಲ್ಲ, ನಾವು ಏನೇ ಮಾಡಿದ್ರೂ ಇವ್ರ ಈ ಕೇಸ್ ಬಗ್ಗೆ ಸೀರಿಯಸ್ ಆಗಿಲ್ಲ. ಏನಾದರೂ ಮಾಡಿ ನಾನು ಖುಷಿಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ. ಓ, ಹಾಗಂತ ಈ ರೀತಿ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡ್ಬಿಟ್ರೆ ನ್ಯಾಯ ಸಿಕ್ಬಿಡುತ್ತಾ ಭಾವನಾ? ಇದೆಲ್ಲ ಆಗದೆ ಇರೋ ಕೆಲಸ. ಅದೆಷ್ಟು ದುಡ್ಡು ಖರ್ಚಾಗುತ್ತೋ ಆಗ್ಲಿ. ನಮ್ಮ ಅಣ್ಣನ ಆಕ್ಸಿಡೆಂಟ್ ಮಾಡಿಸಿದ್ ಯಾರು ಅಂತ ನಾನು ತಿಳ್ಕೋತೀನಿ. ರವಿ, ನಾವ್ ಯಾರಿಂದ ಫೋನ್ ಮಾಡಿಸಿದ್ರೆ ಈ ಕೆಲಸ ಆಗುತ್ತೋ ಅವರಿಂದಾನೇ ಫೋನ್ ಮಾಡ್ಸೋಣ. ನಡಿ. ಇವ್ರು ಹೇಗೋ ಸಾಯ್ಲಿ ಅಂದರೆ ಇವಳು ಬೇರೆ ಒಳಗೆ ಹೋಗ್ತಿದ್ದಾಳಲ್ಲ. ಎಲ್ಲರೂ ಒಳಗೆ ಕಳಿಸಿ ನಾನು ಸೇಫ್ ಆಗೋದನ್ನ ನೋಡ್ಕೋಬೇಕು. ಇಲ್ಲಪ್ಪ, ನಾವು ನೋಡ್ದು ಫೋನ್ ಮಾಡಿದ್ದೆ. ಭಾವನಾ ಮಗುಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ದಾಳೆ. ವೆಂಕಿ, ಭಾವನಾ ಖುಷಿನ
ತಾನೇ ಸ್ವಂತ ಹೆತ್ತಿರೋ ಮಗು ಥರ ನೋಡ್ಕೋತಾ ಇದ್ದಾಳೆ. ಆ ಮಗುಗೇನೋ ಒಳ್ಳೇದಾಗ್ಲಿ ಅಂತ ನಿಸ್ವಾರ್ಥವಾಗಿ ಏನೋ ಮಾಡಕ್ ಹೊರಟಿದ್ದಾಳೆ. ಭಾವನಂಗೆ ಖಂಡಿತ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡ. ನ್ಯಾಯ ಕೊಡ್ಸಕ್ ಹೋಗಿ ಸಂಸಾರಕ್ಕೆ ತೊಂದರೆ ಆದ್ರೆ ಅಂತನಾ? ಹೌದು ಮಾವ, ಭಾವನಕ್ಕ ಅವ್ರ ಮಾವ ರಾಜಕೀಯದಲ್ಲಿದ್ದಾರೆ. ಭಾವನಕ್ಕ ಹಿಂಗೆಲ್ಲ ಮಾಡೋದ್ ನೋಡಿ ಅವ್ರೇನಾದ್ರೂ ಕೋಪ ಮಾಡ್ಕೊಂಡ್ರೆ ಅಕ್ಕನ ಸಂಸಾರಕ್ಕೆ ಏನಾದ್ರು? ಇಲ್ಲಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಸಿದ್ದು ಜೊತೆನಲ್ಲೇ ಇದ್ದಾರೆ. ಆಮೇಲೆ ಒಳ್ಳೇದಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ತಾನೆ, ಏನೂ ತೊಂದರೆ ಇಲ್ಲ. ನಾನು ಇವಾಗಿನ್ನೂ ಮಾತಾಡಿದ್ದೀನಿ. ಹ್ಞೂನಪ್ಪ, ಹ್ಞೂ ಇದ್ದಾರೆ. ಅವರು ಸಹ ಭಾವನನ್ ಜೊತೆನೇ ಇದ್ದಾರೆ, ಏನು ತೊಂದರೆ ಇಲ್ಲ. ಹಾಗಲ್ಲ ಮಾವ, ಇವರಿಬ್ರು ಹೇಳ್ತಾ ಇರೋದ್ರಲ್ಲೂ ಅರ್ಥ ಇದೆ. ಜವರೇಗೌಡರು ತುಂಬಾ ದೊಡ್ಡ ವ್ಯಕ್ತಿ, 4 ಜನ ಬೇಕಾದವರು, ಜೊತೆಗೆ ಈಗ MLA ಬೇರೆ. ಸ್ವಂತ ಸೊಸೆನೇ ಹೀಗೆ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಕೂತ್ಕೊಂಡ್ರೆ ನಾಳೆ ಅವ್ರು ಏನ್ ಮಾಡ್ತಾರೋ ಏನೋ. ಇಲ್ಲಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಸಿದ್ದು ಜೊತೆಲಿರೋ ತನಕ ನಮ್ಮ ಭಾವನಿಗೆ ಯಾವ ತೊಂದರೆನೂ ಆಗಲ್ಲ. ಏನೋ ಸಿದ್ದು ಏನು ಅನಾಹುತ ಆಗದೆ ಇರೋ ಥರ ನೋಡ್ಕೊಂಡ್ರೆ ಅದೇ ಸಾಕು. ಯೋಚನೆ ಮಾಡಬೇಡ, ಏನೂ ಆಗಲ್ಲ. ಫೋನ್ ಮಾಡೋಣ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ. ಆ ಥರ ಏನಾದ್ರು ಸಮಸ್ಯೆ ಅನ್ಸಿದ್ರೆ ನಾವೆಲ್ಲ ಹೋಗೋಣ, ಆಯ್ತಾ? ಅಜಯ್, ನೀನು ಯಾಕಾಶಿ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀಯೆ? ಅಲ್ಲಿ ಸಿದ್ದು ಅವನಲ್ಲ, ಅವನ್ನೆಲ್ಲ ನೋಡ್ಕತಾನೆ. ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಏಯ್, ನಾನು ಯಾಕ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನಾನು ನನ್ನ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಅವನು ಇಲ್ದೇ ಇರೋ ಸಮಯದಾಗೆ ಈ ನಾಯಿಗಳು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರೋದು ಬಿಟ್ಬಿಟ್ಟು ಊರೆಲ್ಲ ಸುತ್ಕೊಂಡು ಅವನ ಮಾನ ಮರ್ಯಾದೆನ ಹರಾಜಾಗ್ತವ್ರೆ. ನನ್ನ ಮಗನ ರಾಜಕೀಯದ ಬದುಕಿಗೆ ಅವರಿಂದ ಏನಾದರೂ ತೊಂದರೆ ಆತೋ ಅಷ್ಟೇಯ, ಅವಳನ್ನ ನಾನು ಸುಮ್ಕೆ ಬಿಡಕ್ಕಿಲ್ಲ ಕಣ್ಲ, ಸುಮ್ಕೆ ಬಿಡಕ್ಕಿಲ್ಲ. ಆಗಿದ್ದು ಮನೆಯವ್ರಿಗೆ ಮರ್ಯಾದೆ ಕೊಡೋದನ್ನ ಬಿಟ್ಬಿಟ್ಟತ್ತೆ. ಓ, ಅವನಂಗೇನು ಚೇಂಜ್ ಆಗಿಲ್ಲ ಕಣ್, ಸುಮ್ಕಿರವ. ನೀನ್ ಸುಮ್ಮನೆ ಇರಪ್ಪ. ಹೇಯ್, ಆ ಪೊಲೀಸ್ ಅಪ್ಪನ್ಗೆ ಫೋನ್ ಹಾಕ್ಕೊಡ್ಲಾ? ಹೇಳಿ ಅಮ್ಮ ಅವ್ರೆ. ಏನ್ಲಾ ಪೊಲೀಸಪ್ಪ, ಅಲ್ಲೇನ್ ನಡೀತೈತೆ? ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೆದರ್ಸಿದ್ರು ಯಾರು ಕೇಳ್ತಾ ಇಲ್ಲ. ಓ, ಅಷ್ಟ್ರ ಮಟ್ಟಿಗೆ ಬಂದ್ಬಿಟ್ಟು ಅವಳು ಈಗ ಅವ್ರ ಜೊತೆಗೆ ಸೌಪರ್ಣಿಕ್ ಅವ್ರು ಬೇರೆ ಬಂದು ಕೂತಿದ್ದಾರೆ. ಏನು ಸೌಪರ್ಣಿಕಾ ಬಂದವಳ? ಹೌದು ಅಮ್ಮ ಅವ್ರೆ, ಎಲ್ಲರೂ ಸೇರ್ಕೊಂಡು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಸರಿ ಕಣ್ಲಾ, ಒಂದು ಕೆಲಸ ಮಾಡು,
ನಾಮಕಾವಸ್ಥೆ. ಆ ಕಂಪ್ಲೇಂಟ್ನ ತಗೊಂಡು ಅವ್ರನ್ನ ಸಾಕ್ಸು, ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳಮ್ಮ. ಅಲ್ಲ ಅಮ್ಮವ್ರೆ, ಸಾಹೇಬ್ರು ಇಲ್ದೇ ಇರೋ ಟೈಮಲ್ಲಿ ಅವ್ರನ್ನ ಕೇಳದೆ ಕಂಪ್ಲೇಂಟ್ ತಗೊಳ್ಳೋದು ಅಂದರೆ ಏಯ್, ನಾನು MLA ಅವ್ವ ಮಾತಾಡ್ತೀವ್ನಿ, ನಾನು ಹೇಳ್ದಂಗೆ ಮಾಡ್ಲಾ? ಅವ್ರ ತವ ಕಂಪ್ಲೇಂಟ್ ತಗೊಂಡು ಸಾಗಾಕು, ಆದರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಡ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅಂತ ಹೇಳ್ತಾರಲ್ಲ, ಹಂಗೆ. ನಾನು ಹೇಳ್ದಂಗೆ ಮಾಡು, ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳಮ್ಮ. ಸರಿ ಅಮ್ಮವ್ರೆ. ತಗೊಳ. ಅವ್ರು ಅಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ರೆ ನಾವೆಲ್ಲ ಅವ್ರ ಪರವಾಗಿ ನಿಂತ್ಕೊಳ್ಳೋದು ಬಿಟ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದೆಯಲ್ಲ ಜಿ, ಇದು ನ್ಯಾಯವಾ? ಏಯ್, ನಿನಗೆ ಜನ್ಮ ಕೊಟ್ಟವನ್ನ ಹೆತ್ತೊಳ್ಕಂಡ್ಲ ನಾನು? ನನಗೆ ರಾಜಕೀಯದ ಪಾಠ ಮಾಡಕ್ಕೆ ಬರ್ತೀಯಾ? ಯಾಕ್ಲಾ ಬೆಳಗ್ಗೆಯಿಂದ TV ನೋಡ್ಲಿಲ್ವೇನ್ಲಾ? ಹೇಳಿದ ಸುದ್ದಿನೇ ಪದೇ ಪದೇ ಹೇಳ್ತವ್ರಲ್ಲಿ. ಒಂದೇ ಹೇಳಿದ್ರೆ ಇನ್ನೊಂದು ಕತೆ ಹೇಳ್ತವ್ರೆ. ಇಷ್ಟಕ್ಕೆಲ್ಲ ಯಾಕ್ಲಾ ಬಿಟ್ಕೋಬೇಕು ನಾವು? ಯಾವಾಗ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ನೀನೇನು ಮಾತಾಡಕ್ಕೆ ಬರಬೇಡ. ಕ್ಯಾಮೆ ಇದ್ರೆ ಹೋಗಿ ನೋಡ್ಲಾ, ಹೋಗ್ಲಾ ಇಲ್ಲಿಂದ. ಮೇಡಮ್, ನೀವು ಬರ್ಕೊಟ್ರೆ ಕಂಪ್ಲೇಂಟ್ ಕೊಡಿ ಮೇಡಮ್, ತಗೊಳ್ತೀವಿ. ಇನ್ನು ಫೈಲ್ ಮಾಡಿ. ಓಕೆ ಸರ್. ಕಂಪ್ಲೇಂಟ್ ತಗೊಂಡಾಯ್ತಲ್ಲ ಮೇಡಮ್, ನೀವಿನ್ನು ಹೊರಡಿ. ಸಾರಿ. ರೀ ಇನ್ಸ್ಪೆಕ್ಟ್ರೆ, ಈ ಕೆಲಸ ಮೊದಲೇ ಮಾಡಿದ್ರೆ ನಮ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ವಲ್ರಿ? ಸಾರಿ ಗೌಡ್ರೆ. ಸರಿ ಸರಿ, ವಿಚಾರಣೆನ ಬೇಗ ಮುಂದುವರಿಸಿ. ಸರಿ. ಸೌಪರ್ಣಿಕಾ ಅವರೇ, ನೀವು ಫೋನ್ ಮಾಡಿಸಿರೋದ್ರಿಂದಾನೇ ಅವ್ರು ಕಂಪ್ಲೇಂಟ್ ತೊಗೊಂಡ್ರು ಅನಿಸುತ್ತೆ. ನಿಮ್ಮ ಸಹಾಯಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾವೇನು ಬರ್ತೀವಿ. ಬನ್ನಿ ಮೇಡಮ್ ಅವರೇ. ಇವಳು ಸುಮ್ಮನೆ ಇರಲಾರ್ದೆ ಏನೇನೋ ಮಾಡ್ತಿದ್ದಾಳಲ್ಲ. ಛೇ.